ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಪವಿತ್ರವಾದಂಥ ಈ ಶ್ರಮ ಮರಣ ಪುನರುತ್ಥಾನದ ಮಹತ್ವದ ದಿನಗಳಲ್ಲಿ ನಾವು ದೇವರ ಸಾನ್ನಿಧ್ಯಕ್ಕೆ ಬರಲಿಕ್ಕಾಗುವಂತೆ ದೇವರು ನಮ್ಮೆಲ್ಲರಿಗೆ ಕೃಪೆಯನ್ನು ಅನುಗ್ರಹ ಮಾಡಿದ್ದಾನೆ. ಆದ್ದರಿಂದ ಈ ಸಮಯದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ಪ್ರಸ್ತಾಪ ಯಾವುದಂತ ಹೇಳಿದ್ರೆ, ಪೇತ್ರನ ಅಲ್ಲಗಳೆಯುವಿಕೆ. ಪೇತ್ರನ ಅಲ್ಲಗಳೆಯುವಿಕೆ, ಪೀಟರ್ಸ್ ಡಿನಾಯಲ್. ಪೀಟರ್ ಡಿನೈಸ್ ಜೀಸಸ್. ಈ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಇದಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಭಾಗ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 69ನೇ ವಚನದಿಂದ 75 ವಚನಗಳವರೆಗೆ ನಾನು ಓದ್ತೇನೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69ನೇ ವಚನದಿಂದ ಅಧ್ಯಾಯ ಪೂರ್ತಿಯಾಗಿ ಈ ರೀತಿಯಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಇತ್ತಲಾಗಿ ಪೇತ್ರನು ಹೊರಗೆ ಅಂಗಳದಲ್ಲಿ ಕೂತಿದ್ದನು. ಅಲ್ಲಿ ಒಬ್ಬ ದಾಸಿಯು ಅವನ ಬಳಿಗೆ ಬಂದು, ನೀನು ಸಹ ಗಲಿಲಾಯದ ಯೇಸುವಿನ ಕೂಡ ಇದ್ದವನು ಅನ್ನಲು ಅವನು, ಅಲ್ಲ, ನೀನೇನನ್ನುತ್ತೀಯೋ ನನಗೆ ಗೊತ್ತಿಲ್ಲ ಎಂದು ಎಲ್ಲರ ಮುಂದೆ ಹೇಳಿದನು. ಅವನು ಅಲ್ಲಿಂದ ಬಾಗಿಲಿನ ಕಡೆಗೆ ಹೊರಟು ಹೋದಾಗ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿಯವರೆಗೆ, ಇವನು ನಜರೇತಿನ ಯೇಸುವಿನ ಕೂಡ ಇದ್ದವನು ಎಂದು ಹೇಳಿದಳು. ಅವನು ತಿರುಗಿ, ಅಲ್ಲ, ಆ ಮನುಷ್ಯನನ್ನು ನಾನು ಅರಿಯನು ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ, ನಿಶ್ಚಯವಾಗಿ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆಯೇ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ, ಅವನು ಆ ಮನುಷ್ಯನನ್ನು ನಾನರಿಯೇನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ ಆಣೆ ಇಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಕೂಡಲೇ ಕೋಳಿ ಕೂಗಿತು. ಆಗ ಪೇತ್ರನು, ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳಿವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯತ್ಯಪಟ್ಟು ಅತ್ತನು ಎಂಬುವಂಥದ್ದೇ. ಮುಖ್ಯವಾಗಿ 75ನೇ ವಚನ ಈ ರೀತಿಯಾಗಿದೆ, ಕೂಡಲೇ ಕೋಳಿ ಕೂಗಿತು. ಆಗ ಪೇತ್ರನು, ಕೋಳಿ ಕೂಗುವುದಕ್ಕಿಂತ ಮುಂಚೆ 3 ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುದಾಗಿ ಹೇಳಿವಿ ಎಂದು ಯೇಸು ಹೇಳಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆಪಟ್ಟನು ಎಂಬುವಂಥದ್ದೇ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಪವಿತ್ರವಾದಂಥ ಶ್ರಮ ಮರಣ ಪುನರುತ್ಥಾನ ಧ್ಯಾನಗಳ ಸಮಯದಲ್ಲಿ ನಾವು TV ಮಾಧ್ಯಮದ ಮೂಲಕವಾಗಿ ದೇವರ ಸನ್ನಿಧಾನಕ್ಕೆ ಬರುವುದಕ್ಕೆ ದೇವರು ನಮ್ಮೆಲ್ಲರಿಗೆ ಕೊಟ್ಟಂಥ ಈ ಅಮೂಲ್ಯವಾದಂಥ ಸಮಯಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅದೇ ಸಂದರ್ಭದಲ್ಲಿ ಬಿಗ್ ಜೆ ಟಿವಿಯ ಚಾನಲ್ನ ಮೂಲಕ ನಾವು ದೇವರ ವಾಕ್ಯಗಳನ್ನು ಕೇಳುವಂಥ, ಧ್ಯಾನಿಸುವಂಥ ಈ ವಿಶೇಷವಾದಂಥ ಸಮಯವನ್ನು ಒದಗಿಸಿಕೊಟ್ಟಂಥ ಇದರ ನಿರ್ದೇಶಕರಾದಂಥ ಪ್ರಶಾಂತ್ ಜತನ್ನ ಅವರಿಗೂ ಮತ್ತು ಬಿಗ್ ಜೆ ಟಿವಿಯ ಚಾನಲ್ನ ಸಂಯೋಜಕರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. TV ಮಾಧ್ಯಮದ ಮೂಲಕವಾಗಿ ದೇವರ ವಾಕ್ಯಗಳನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ಬಂಧು ಮಿತ್ರರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುತ್ತೇನೆ. ಪ್ರೇರೆ, ಈ ದಿನದ ವಾಕ್ಯದ ಭಾಗದಲ್ಲಿ ಯಾಕೆ ಪೇತ್ರನು ಯೇಸುವನ್ನು ಅಲ್ಲಗಳೆದನು? ಯಾಕೆ ಪೇತ್ರನು ಯೇಸುವನ್ನು ಅಲ್ಲಗಳೆದನು? ಪ್ರೀತಿಯ ಶಿಷ್ಯರಲ್ಲಿ ಕೂಡ ಪೇತ್ರನು ಒಬ್ಬ. ಯೇಸುವಿನ ಸಂಗಡ 3 ವರ್ಷಗಳ ಕಾಲ ಪೇತ್ರನು ಆತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ಯೇಸುವನ್ನು ಬಹಳ ಹತ್ತಿರವಾಗಿ ತಿಳಿದುಕೊಂಡಂಥ ವ್ಯಕ್ತಿ. ದ ಕ್ರಿಶ್ಚಿಯನ್ ಡಿಸೈಪಲ್ಶಿಪ್ ಈಸ್ ಆನ್ ಆಕ್ಟ್ ಆಫ್ ಗ್ರೇಸ್. ಅಂದರೆ ಶಿಷ್ಯತ್ವದಲ್ಲಿ ದೇವರ ಸ್ವರವನ್ನು ಹಿಂಬಾಲಿಸುವುದು ಅದು ಒಳಗೊಂಡಿದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕ್ರಿಸ್ತನ ಶಿಷ್ಯತ್ವ ಅದು ಬಹು ಬೆಲೆಯುಳ್ಳದ್ದು. ಶಿಷ್ಯರಾಗುವುದಂದರೆ ಸ್ವಾರ್ಥತೆ ಇಲ್ಲದೆ ಇರುವಂಥದ್ದು, ತ್ಯಾಗ ಮಾಡುವಂಥದ್ದು ಮತ್ತು ಜನರಿಗೋಸ್ಕರವಾಗಿ ಜೀವನದಲ್ಲಿ ಎಂಥ ಪರಿಸ್ಥಿತಿಗಳು ಬಂದರೂ ಕೂಡ ನಾವು ರಿಸ್ಕನ್ನು ತೆಗೆದುಕೊಳ್ಳುವುದಕ್ಕೆ ಶಿಷ್ಯರಾದಂಥವರು ಸಿದ್ಧರಾಗಿರಬೇಕೆನ್ನುವಂಥದ್ದನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ಅರ್ಥ ಮಾಡಿಕೊಳ್ಳಬೇಕು. ದ ಡಿಸೈಪಲ್ಶಿಪ್ ಆಲ್ಸೋ ನೀಡ್ಸ್ ಎ ವೆರಿ ಸ್ಟ್ರಾಂಗ್ ಕಮಿಟ್ಮೆಂಟ್.
ಕ್ರಿಸ್ತನ ಶಿಷ್ಯತ್ವದಲ್ಲಿ ಇರಬೇಕಾದಂಥ ಶ್ರೇಷ್ಠವಾದಂಥ ಗುಣ ಅಂತ ಹೇಳಿದ್ರೆ ನಮ್ಮನ್ನು ಪ್ರತಿಷ್ಠಿಸಿಕೊಳ್ಳುವಂಥದ್ದು. ಪೇತ್ರನು ಕೂಡ ಯೇಸುವಿನೊಂದಿಗೆ ಇರುವುದಕ್ಕೆ, ಯೇಸುವನ್ನು ಹಿಂಬಾಲಿಸುವುದಕ್ಕೋಸ್ಕರವಾಗಿ ತನ್ನನ್ನು ಸಿದ್ಧಪಡಿಸಿಕೊಂಡಿದ್ದನು ಮತ್ತು ಯೇಸುವಿಗೋಸ್ಕರವಾಗಿ ತನ್ನ ಜೀವಿತವನ್ನೇ ಸಮರ್ಪಣೆ ಮಾಡುವುದಕ್ಕೂ ಸಿದ್ಧನಾಗಿದ್ದಂತ ಹೇಳಿದಂಥ ಈ ಪೇತ್ರನು ಯಾಕೆ ಆತನು ಕ್ರಿಸ್ತನ ನ್ಯಾಯ ವಿಚಾರಣೆ ಸಮಯದಲ್ಲಿ, ಕ್ರಿಸ್ತನು ಹಿಡಿದುಕೊಳ್ಳಲ್ಪಟ್ಟಂಥ ಸಂದರ್ಭದಲ್ಲಿ ಯಾಕೆ ಆತನು ಅಲ್ಲಗಳೆದನು? ಆದರೆ ನಾವು ದೇವರ ವಾಕ್ಯದ ಕುರಿತಾಗಿ ನಾವು ಬೇರೆ ಬೇರೆ ವಾಕ್ಯಗಳನ್ನು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ ಅಲ್ಲಿ 31ರಿಂದ 35 ವಚನಗಳನ್ನು ನೋಡಿದರೆ ಯೇಸು ಸ್ವಾಮಿ ಮುಂಚಿತವಾಗಿ ಪೇತ್ರನಿಗೆ ಎಚ್ಚರಿಕೆ ಕೊಟ್ಟಂಥ ಮಾತುಗಳು ಆ ವಾಕ್ಯದ ಭಾಗದಲ್ಲಿ ಬರೆಯಲ್ಪಟ್ಟಿವೆ. ಯೇಸು ಹಿಡಿದುಕೊಡಲ್ಪಡುವ ರಾತ್ರಿ ಮುಂಚಿತವಾಗಿ ಶಿಷ್ಯರೆಲ್ಲರೊಂದಿಗಿರುವಾಗ ಬಹಿರಂಗವಾಗಿ ಆತನು ಈ ಮಾತನ್ನು ಆತನು ತಿಳಿಸ್ತಾನೆ. ಪೇತ್ರನಿಗೆ ಹೇಳುವಂಥದ್ದು ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 33ರಿಂದ 35 ವಚನಗಳಲ್ಲಿ ಪೇತ್ರನಿಗೆ ಎಲ್ಲರೂ ದಿಗಿಲುಪಟ್ಟು ಹಿಂಜರಿದರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ ಎಂದು ಉತ್ತರ ಕೊಡಲು, ನಿನಗೆ ಸತ್ಯವಾಗಿ ಹೇಳುತ್ತೇನೆ, ಇದೇ ರಾತ್ರಿಯಲ್ಲಿ ಕೋಳಿ ಕೂಗುವುದಕ್ಕಿಂತ ಮುಂಚೆ ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂಬುದಾಗಿ 3 ಸಾರಿ ಹೇಳಿವಿ ಅಂದನು ಎಂಬುದಾಗಿ ನಾನು ನೋಡುತ್ತೇವೆ. ಯೇಸು ಸ್ವಾಮಿ ಮುಂಚಿತವಾಗಿ ಕೂಡ ಆತನು ಎಚ್ಚರಿಕೆ ಕೊಡುತ್ತಾ ಇದ್ದಾರೆ. ದ ಮಾಸ್ಟರ್ಸ್ ವಾರ್ನಿಂಗ್. ಪೇತ್ರನಿಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ಪೇತ್ರನು ನಾವು ನೋಡುತ್ತೇವೆ ಆತನ ಜೀವಿತದಲ್ಲಿ ಆತನು ಹೇಳುವಂಥ ಮಾತು, ನಿನ್ನ ಸಂಗಡ ಸಾಯಬೇಕಾದರೂ ನಾನು ಸಿದ್ಧನಾಗಿದ್ದೇನೆ, ನಿನ್ನನ್ನು ಅರಿಯನೆಂಬುದಾಗಿ ಹೇಳುವುದೇ ಇಲ್ಲ ಎಂಬುದಾಗಿ ಹೇಳಿದಂಥ ಈ ಶಿಷ್ಯನು ಅಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸುವಿನ ಬಗ್ಗೆ ವಿ ಸಿ ದ ಕಾನ್ಫಿಡೆನ್ಸ್ ಆಫ್ ಜೀಸಸ್. ಯೇಸುವಿನ ಬಗ್ಗೆ ಆತನಿಗೆ ದೃಢವಾದಂಥ ಒಂದು ನಂಬಿಕೆ ಇರುವಂಥದ್ದನ್ನು ನಾವು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ಹಾಗಿದ್ರೆ ಪ್ರೇರೆ, ಪೇತ್ರನು ಯಾಕೆ ಹಾಗೆ ಮಾಡಿದ? ಪೇತ್ರನು ನಾವು ವೈಯಕ್ತಿಕವಾಗಿ ಪೇತ್ರನ ಜೀವಿತವನ್ನು ನೋಡುವಾಗ ಯೇಸುವಿಗೋಸ್ಕರವಾಗಿ ಏನು ಮಾಡಲು ಸಿದ್ಧನಾಗಿದ್ದಂಥ ವ್ಯಕ್ತಿ. ಆದರೆ ನಾವು ನೋಡ್ತಾ ಇದ್ದೇವೆ ಅಂತಂದರೆ ಪೇತ್ರಲ್ಲಿದ್ದಂಥ ಬಲಹೀನತೆ ಯಾವುದು? ಓವರ್ ಕಾನ್ಫಿಡೆನ್ಸ್. ಯೇಸುವಿನ ಬಗ್ಗೆ ಆತನಲ್ಲಿ ನಾವು ನೋಡ್ತಾ ಇದ್ದೇವೆ, ನಾನು ಯೇಸುವಿಗೋಸ್ಕರವಾಗಿ ಏನು ಮಾಡಬೇಕಾದರೂ ಸಿದ್ಧನಾಗಿದ್ದೇನೆಂಬುದಾಗಿ ಆತನು ಹೇಳ್ತಾನೆ. ಬೇರೆ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಾರಿ ಪೇತ್ರನ ಹಾಗೆ ನಮ್ಮ ವ್ಯಕ್ತಿತ್ವದ ಮೇಲೆ ಓವರ್ ಕಾನ್ಫಿಡೆನ್ಸ್ ಇರುತ್ತದೆ. ನಾನು ಇತರರ ಹಾಗೆ ಅಲ್ಲ, ನಾನು ಹಾಗೆ ಮಾಡುವುದಿಲ್ಲ, ನಾನು ದೇವರು ವಾಕ್ಯದಂತೆ ನಡೆಯುತ್ತೇನೆ, ನಾನು ದೇವರಿಗೆ ನಂಬಿಗಸ್ತನೆಂಬುದಾಗಿ ಅನೇಕ ಸಾರಿ ನಮ್ಮ ವಿಷಯದಲ್ಲಿ ಹೆಚ್ಚಳ ಪಟ್ಟಿಕೊಳ್ಳುವಂಥ ಸಂಗತಿಗಳನ್ನು ನಾನು ನೋಡ್ತೇವೆ. ಮೊದಲನೇದಾಗಿ ಪೇತ್ರನ ವ್ಯಕ್ತಿತ್ವ, ಪರ್ಸನಾಲಿಟಿ ಆಫ್ ಪೀಟರ್ ನಾವು ನೋಡುವಾಗ 4 ಸುವಾರ್ತೆಗಳಲ್ಲಿ ಕೂಡ ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ ಮತ್ತು ಯೋಹಾನನು ಬರೆದ ಸುವಾರ್ತೆ, 4 ಸುವಾರ್ತೆಗಳಲ್ಲಿ ಕೂಡ ಯೇಸು ಸ್ವಾಮಿ ಪೇತ್ರನಿಗೆ ಆತನು ಪ್ರಾಮುಖ್ಯತೆ ಕೊಟ್ಟಿದ್ದನು ಎಂಬಂಥ ಸಂಗತಿಗಳನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸುವಿನ ಇಹಲೋಕದ ಜೀವಿತದಲ್ಲಿರುವಾಗ ಸೇವಾ ಕಾಲದಲ್ಲಿ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅಲ್ಲಿ 13ರಿಂದ 20 ವಚನಗಳನ್ನು ನೀವು ನೋಡಿದರೆ ಯೇಸು ಸ್ವಾಮಿ ಫಿಲಿಪ್ಪನ ಕೈಸರೆಯ ಪಟ್ಟಣಕ್ಕೆ ಬಂದಾಗ ಯೇಸು ಸ್ವಾಮಿ ಆತನಿಗೆ ನನ್ನ ವಿಷಯದಲ್ಲಿ ಜನಸಾಮಾನ್ಯರು ಏನನ್ನುತ್ತಾರೆ, ಏನು ಹೇಳ್ತಾರೆ ಎಂಬುದಾಗಿ ಹೇಳುವಾಗ ಪೇತ್ರನ ಅರಿಕೆ ಏನೆಂಬುದಾಗಿ ನಾನು ನೋಡುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಬಹಿರಂಗವಾಗಿ ಕೇಳಿದಾಗ ಅಲ್ಲಿ ಕೊಟ್ಟಂಥ ಉತ್ತರ ಅಂತಂದರೆ ಕೆಲವರು ಪ್ರವಾದಿಗಳಲ್ಲಿ ಒಬ್ಬನನ್ನುತ್ತಾರೆ, ಕೆಲವರು ಎಲಿಯನನ್ನುತ್ತಾರೆ, ಕೆಲವರು ಸ್ಥಾನಿಕನಾದ ಯೋಹಾನನನ್ನುತ್ತಾರೆ ಎಂದು ಬೇರೆ ಬೇರೆ ರೀತಿಯಲ್ಲಿ ಯೇಸುವಿನ ವಿಷಯದಲ್ಲಿ ಉತ್ತರ ಕೊಡುವಂಥದ್ದನ್ನು ಸ್ವಾಮಿಗೆ ಅಲ್ಲಿ ಶಿಷ್ಯರು ಹೇಳುವಂಥದ್ದನ್ನು ನಾವು ಕೇಳ್ತೇವೆ. ಆದರೆ 16ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಪೇತ್ರನಿಗೆ ಪ್ರತ್ಯೇಕವಾಗಿ ಕೇಳಿದಾಗ ಪೇತ್ರನ ಉತ್ತರ ಏನಾಗಿತ್ತು? ಪ್ರೇರೆ, ಪೇತ್ರನ ಉತ್ತರ ಏನೆಂಬುದಾಗಿ ನೋಡುವಾಗ ಸೀಮೋನ್ ಪೇತ್ರನು, ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದಂಥ ದೇವರ ಕುಮಾರನು. ನೋಡ್ರಿ, ಎಷ್ಟು ಯೇಸುವನ್ನು ಆತನ ಅರ್ಥ ಮಾಡಿಕೊಂಡಿದ್ದಾನೆ. ಯೇಸುವನ್ನು ಅರ್ಥ ಮಾಡಿಕೊಂಡಿರುವಾಗ ಆತನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೈಮನ್ ಪೀಟರ್ ರಿಪ್ಲೈಡ್, ಯು ಆರ್ ದ ಕ್ರೈಸ್ಟ್, ದ ಸನ್ ಆಫ್ ದ ಲಿವಿಂಗ್ ಗಾಡ್. ಹಾಗಾದರೆ ಯೇಸು ಸ್ವಾಮಿ
ವೈಯಕ್ತಿಕವಾಗಿ ಕೂಡ ಸಂಪೂರ್ಣವಾಗಿ ಪೇತ್ರನು ಯೇಸುವನ್ನು ಅರ್ಥ ಮಾಡಿಕೊಂಡಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿಗೆ ಈ ಉತ್ತರವನ್ನು ಕೊಟ್ಟ ಮೇಲೆ ಯೇಸು ಸ್ವಾಮಿ ಪೇತ್ರನಿಗೇನು ಹೇಳ್ತಾನೆ? ಪ್ರೇರೆ ಭಾಳ ವಿಶೇಷವಾದದ್ದು. ಯೇಸು ಪೇತ್ರನಿಗೆ, ಯೋನನ ಮಗನಾದ ಸಿಮೋನನೇ, ನೀನು ಧನ್ಯನು. ಈ ಗುಟ್ಟು ತಿಳಿಸಿದವನು ನರಮನುಷ್ಯನಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು. ಹಾಗಾದರೆ ಯೇಸು ಸ್ವಾಮಿ ಪೇತ್ರನಿಗೆ ಶ್ರೇಷ್ಠವಾದಂಥ ಅಧಿಕಾರ, ಜವಾಬ್ದಾರಿಕೆಯನ್ನು ಕೊಟ್ಟಿದ್ದನು ಎಂಬುದಾಗಿ ಈ ವಾಕ್ಯದ ಭಾಗದಲ್ಲಿ ನಾವು ಕಾಣ್ತೇವೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಅಲ್ಲಿ 16ನೇ ಅಧ್ಯಾಯ 18ರಿಂದ 19 ವಚನಗಳನ್ನು ನೀವು ನೋಡ್ರಿ. ಆ ವಾಕ್ಯದ ಭಾಗದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾನೆ, ಪೇತ್ರನು ಏನು ಯೇಸುವಿನ ಬಗ್ಗೆ ಆತನು ಹೇಳ್ತಾನೆ ಅಲ್ಲಿ ನೋಡ್ರಿ. ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು. ಪರಲೋಕ ಬೀಗದ ಕೈಗಳು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಿರುವುದು, ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು ಎಂಬುದಾಗಿ ನಾನು. ಹಾಗಿದ್ರೆ ಯೇಸು ಸ್ವಾಮಿಗೆ ಪೇತ್ರನು ಶ್ರೇಷ್ಠವಾದಂಥ ಜವಾಬ್ದಾರಿಕೆ ಅಧಿಕಾರವನ್ನು ಕೊಟ್ಟಿದ್ದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಯೇಸು ಸ್ವಾಮಿಗೆ ಕೂಡ ಪೇತ್ರನ ಬಗ್ಗೆ ಶ್ರೇಷ್ಠವಾದಂಥ ನಂಬಿಕೆ ಮಾತ್ರವಲ್ಲ, ಪೇತ್ರನ ಮೇಲೆ ಯೇಸು ಸ್ವಾಮಿಗೆ ಒಂದು ಭರವಸೆ ಇರುವಂಥದ್ದನ್ನು ನಾವು ಕಾಣುತ್ತಾ ಇದ್ದೇವೆ. ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 25ನೇ ವಚನವನ್ನು ನೋಡುವಾಗ ಅಲ್ಲಿ ಈ ರೀತಿಯಾಗಿದೆ. ಯೇಸು ಪೇತ್ರನನ್ನು ತೆರಿಗೆ ಎತ್ತುವ ವಿಷಯದಲ್ಲಿ ನಿನಗೆ ಹೇಗೆ ತೋರುತ್ತದೆ ಎಂಬುದಾಗಿ ಪೇತ್ರನಿಗೆ ಯೇಸು ಸ್ವಾಮಿ ಅಲ್ಲಿ ಹೇಳುವಂಥ ಮಾತುಗಳನ್ನು ನಾವು ಕಾಣ್ತೇವೆ. ಪ್ರಿಯರೇ, ಯೇಸು ಸ್ವಾಮಿ ಪೇತ್ರನಿಗೆ ಕೊಟ್ಟಂಥ ಸಲಹೆ ಅಲ್ಲಿ ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಲ್ಲಿ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಯನ್ನು ಹಾಕಿರಿ ಎಂದು ಹೇಳಿದನು. ಇನ್ನು ಕೂಡ ನೀವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಅಲ್ಲಿ 16ನೇ ಅಧ್ಯಾಯ 22-23ನೇ ವಚನದಲ್ಲಿ ನೋಡುವಾಗ ಯೇಸು ಸ್ವಾಮಿ ತನ್ನ ಮರಣ ಪುನರುತ್ಥಾನದ ಬಗ್ಗೆ ಶಿಷ್ಯರಿಗೆ ತಿಳಿಸುವುದಕ್ಕೆ ಪ್ರಾರಂಭ ಮಾಡಿದಾಗ, ಆದರೆ ಯೇಸು ಪೇತ್ರನನ್ನು ಎಚ್ಚರಿಸಿ ಗದರಿಸ್ತಾನೆ. ನೋಡ್ರಲ್ಲಿ ಏನು ಹೇಳ್ತಾನೆ ಅಂತಂದರೆ, ಪೇತ್ರನು ಯೇಸುವಿಗೆ ಕೈ ಹಿಡಿದು, ನೀನು ಎಂದಿಗೂ ಹೀಗಾಗಬಾರದು, ಕ್ರೂಜೆ ಮೇಲೆ ಮರಣ ಹೊಂದುವಂಥದ್ದಾಗಲಿ ಇದು ಎಂದಿಗೂ ನಿನಗಾಗಬಾರ್ದು ಎಂಬುದಾಗಿ ಪೇತ್ರನು ಕೈ ಹಿಡಿದು ಅಲ್ಲಿ ಯೇಸುವಿಗೆ ಹೇಳುವಂಥ ಮಾತುಗಳನ್ನು ನಾವು ಕಾಣ್ತೇವೆ. ಪೇತ್ರನು ಯೇಸುವಿನ ಕೈ ಹಿಡಿದು ನಿನಗೆಂದಿಗೂ ಆಗಬಾರದು, ಆದರೆ ಯೇಸು ಪೇತ್ರನನ್ನು ಗದರಿಸಿ ಎಚ್ಚರಿಸುವಂಥದ್ದನ್ನು ಕಾಣ್ತೇವೆ. ಆದ್ದರಿಂದ ಯೇಸು ಸ್ವಾಮಿ ಈ ಲೋಕದಲ್ಲಿ ಶಾಶ್ವತವಾಗಿ ಆತನು ಇರುವುದಕ್ಕಲ್ಲ, ಬದಲಾಗಿ ಇಡೀ ಲೋಕದ ಜನರಿಗೋಸ್ಕರವಾಗಿ ಶ್ರಮೆ, ಸಂಕಟ, ವೇದನೆ ಇವೆಲ್ಲವುಗಳನ್ನು ತಾಳುವಂಥದ್ದು ದೇವರ ಚಿತ್ತವಾಗಿತ್ತು. 23ನೇ ವಚನದಲ್ಲಿ ಯೇಸು ಸ್ವಾಮಿ ಪೇತ್ರನಿಗೆ, ಸೈತಾನನೇ ನನ್ನ ಮುಂದೆ ನಿಲ್ಲಬೇಡ, ನಡೆ, ನೀನು ನನಗೆ ವಿಘ್ನವಾಗಿದ್ದಿ, ನಿನ್ನ ಯೋಚನೆ ಮನುಷ್ಯರ ಯೋಚನೆ ಹೊರತು ದೇವರದಲ್ಲ ಎಂದು ಹೇಳಿದನು ಎಂಬುದಾಗಿ ಈ ವಾಕ್ಯದ ಭಾಗದಲ್ಲಿ ನಾವು ಕಂಡುಕೊಳ್ತಾ ಇದ್ದೇವೆ. ಪ್ರೇರೆ, ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ 27ನೇ ವಚನ ನೋಡುವಾಗ, ಯೇಸು ಸ್ವಾಮಿಯನ್ನು ಹಿಂಬಾಲಿಸಿದಂಥ ಪೇತ್ರ, ಆಗ ಪೇತ್ರನಾಥನನ್ನು, ಇಗೋ ನಾವು ಎಲ್ಲ ಬಿಟ್ಟು ನಿನ್ನನ್ನು ಹಿಂಬಾಲಿಸುವೆವು, ನಮಗೇನು ದೊರಕುವುದು? ಇದು ಪೇತ್ರನ ಪ್ರಶ್ನೆ. ಅನೇಕ ಸಾರಿ ನಾವು ಈ ಲೋಕದಲ್ಲಿರುವಾಗಲೂ ಕೂಡ ನಮಗೆ ಪ್ರಶ್ನೆಗಳು ಬರ್ತೇವೆ. ನಾವು ಭಯಭಕ್ತಿಯುಳ್ಳವರಾಗಿ ದೇವರ ಮಾರ್ಗದಲ್ಲಿ ನಡೆದರೆ ನನಗೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗ್ತದೆ, ದೇವರ ಆಶೀರ್ವಾದ ಸಿಗ್ತದೆ ಎಂಬಂಥ ನಂಬಿಕೆ ನಾವು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಕೂಡ ನಾವು ಕಾಣ್ತೇವೆ. ಆದರೆ ಪೇತ್ರನ ಗುಣವನ್ನು ನಾವು ನೋಡಿದರೆ ಶಿಷ್ಯತ್ವಕ್ಕೆ ವಿರುದ್ಧವಾಗಿ ಲೌಕಿಕ ಲಾಭಗಳನ್ನು ಆತನು ಯೋಚಿಸಿದ ಹಾಗೆ ಈ ವಾಕ್ಯದ ಭಾಗದಲ್ಲಿ ಆತನು ಮಾಡುವಂಥ ಪ್ರಶ್ನೆಯಲ್ಲಿ ಅದು ಕಂಡು ಬರುತ್ತದೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಕೆಲವು ಘಟನೆಗಳಲ್ಲಿ ಪೇತ್ರನು ಸ್ವಾಮಿಯನ್ನು ಅಲ್ಲಗಳೆದಿದ್ದರೂ ಕೂಡ ಶಿಷ್ಯತ್ವದ ಬೆಲೆಯನ್ನು ಮತ್ತು ಲೌಕಿಕ ಸಂಗತಿಗಳು ಕೂಡ ಅದರಲ್ಲಿ ಒಳಗೊಂಡಿರುವಂಥದ್ದನ್ನು ನಾವು ಕಾಣುತ್ತಾ ಇದ್ದೇವೆ. ಪ್ರೇರೆ, ಪೇತ್ರನು ಪ್ರತ್ಯೇಕವಾಗಿ ಯೇಸುವಿನಿಂದ ಕರೆಯಲ್ಪಟ್ಟಂಥವನು, ನೇಮಿಸಲ್ಪಟ್ಟಂಥವನು, ಯೇಸುವನ್ನು ಬಹಳವಾಗಿ ಪ್ರೀತಿ ಮಾಡುತ್ತಿದ್ದಂಥ ವ್ಯಕ್ತಿ, ತನ್ನ ಗುರುವಿಗೋಸ್ಕರವಾಗಿ ಎಲ್ಲವನ್ನೂ ಕೂಡ ಮಾಡುವುದಕ್ಕೆ ಸಿದ್ಧನಾಗಿದ್ದಂಥ ವ್ಯಕ್ತಿ. ಆದರೆ ಯೇಸು ಯಾವಾಗ ರಾತ್ರಿ ಸಮಯದಲ್ಲಿ ಆತನು ರೋಮಾಯರ ಸೈನಿಕರಿಂದ
ಹಿಡಿದು ಕೊಡಲ್ಪಟ್ಟನು. ರಾತ್ರಿ ಆತನು ಬಂಧಿಸಲ್ಪಟ್ಟನು. ಎಲ್ಲ ಶಿಷ್ಯರು ಯೇಸುವನ್ನು ಬಿಟ್ಟು ಹೋದರು. ಆದರೆ ಪೇತ್ರ ನೋಡಿ ಅಂತ ಹೇಳಿದ್ರೆ ತನ್ನ ಗುರುವನ್ನು ಆತನು ಹಿಂಬಾಲಿಸ್ತಾನೆ. ತನ್ನ ಗುರುವಿಗೆ ಏನಾಗ್ತದೆ ಎಂಬುದಾಗಿ ಆತನು ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ ಆತನು ಯೇಸುವನ್ನು ಹಿಂಬಾಲಿಸಿದ್ದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಬೇರೆ ಹಳೆಯ ಒಡಂಬಡಿಕೆಯಲ್ಲಿ ಜಕ್ರಿಯನ ಪ್ರವಾದನ ಗ್ರಂಥ 13ನೇ ಅಧ್ಯಾಯ ಅಲ್ಲಿ 7ನೇ ವಚನ ನೋಡಿದರೆ ಅಲ್ಲಿ ಒಂದು ವಾಕ್ಯ, ಸುಂದರವಾದಂಥ ವಾಕ್ಯ ಇದೆ. ಆ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಖಡ್ಗವೇ, ನಾನು ನೇಮಿಸಿದ ಕುರುಬನು ನನ್ನ ಸಂಗಡಿಗನು ಆಗಿರುವವನಿಗೆ ಎಚ್ಚರಗೊಳ್ಳು, ಕುರುಬನನ್ನು ಹೊಡೆ, ಕುರಿಗಳು ಚದರಿ ಹೋಗುವು. ಆದ್ದರಿಂದ ಕುರುಬನನ್ನು ಹೊಡೆ, ಕುರಿಗಳು ಚದುರು ಎಂಬುದಾಗಿ ನೋಡುವಾಗ ಯಾವಾಗ ಯೇಸು ಸ್ವಾಮಿ ರಾತ್ರಿ ಕಾಲದಲ್ಲಿ ರೋಮಾಯುಧರಿಂದ ಬಂಧಿಸಲ್ಪಟ್ಟನು, ಆಗ ನಾವು ನೋಡುತ್ತಾ ಇದ್ದೇವೆ ಶಿಷ್ಯರೆಲ್ಲದರೂ ಕೂಡ ಚದರಿ ಹೋದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಪೇತ್ರನು ಒಂದು ಸಂಗತಿಯನ್ನು ಆತನು ನಿದರ್ಶನ ಮಾಡ್ತಾನೆ, ಆತನು ಪ್ರೂವ್ ಮಾಡ್ತಾನೆ. ಅದೇನಂತ ಹೇಳಿದ್ರೆ, ಶಿಷ್ಯತ್ವ ಅಂದರೆ ಯೇಸುವನ್ನು ಬಿಟ್ಟು ಹೋಗುವಂಥದ್ದಲ್ಲ, ಕ್ರಿಸ್ತನನ್ನು ಹಿಂಬಾಲಿಸುವಂಥದ್ದು. ಜೀವನದಲ್ಲಿ ಯೇಸುವನ್ನು ನಂಬಿ ಯೇಸುವನ್ನು ನಾವು ಹಿಂಬಾಲಿಸ್ತೇವೆ ಎಂಬುದಾಗಿ ಹೇಳುವಾಗ ನಮ್ಮ ಜೀವನದಲ್ಲಿ ಏನೇ ಪರಿಸ್ಥಿತಿಗಳು ಬಂದಾಗಲೂ ಕೂಡ ನಾವೇನಾಗಿರ್ಬೇಕಂತಂದರೆ ನಾವು ಯೇಸುವಿನ ಮೇಲೆ ಬಲವಾದಂಥ ನಂಬಿಕೆ ವಿಶ್ವಾಸವನ್ನಿಟ್ಟು ಮುಂದೆ ಹೋಗುವಂಥವರಾಗಿರಬೇಕು. ಆದರೆ ಪೇತ್ರನು ಒಬ್ಬ ಧೈರ್ಯಶಾಲಿ, ತನ್ನ ವ್ಯಕ್ತಿತ್ವದ ಮೇಲೆ ಭರವಸವಿಟ್ಟುಕೊಂಡಂಥ ವ್ಯಕ್ತಿ. ಆದರೆ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 26ನೇ ಅಧ್ಯಾಯ 33ನೇ ವಚನದಲ್ಲಿ ಆತನು ಹೇಳುವಂಥ ಮಾತನ್ನು ಏನಂತ ಹೇಳಿದ್ರೆ, ಎಲ್ಲರೂ ನಿನ್ನ ವಿಷಯದಲ್ಲಿ ದಿಗಿಲು ಪಟ್ಟರು, ನಾನು ಎಂದಿಗೂ ಹಿಂಜರಿಯುವುದಿಲ್ಲ. ಎಲ್ಲರೂ ನಿನ್ನನ್ನು ಬಿಟ್ಟು ಹೋದರು, ಆದರೆ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನೋಡ್ರಿ, ಪೇತ್ರನ ಜೀವಿತದಲ್ಲಿ ಯೇಸುವಿನ ಬಗ್ಗೆ ಆಳವಾದಂಥ ನಂಬಿಕೆ ಮಾತ್ರವಲ್ಲ, ಯೇಸು ಸ್ವಾಮಿಗೋಸ್ಕರವಾಗಿ ತನ್ನ ಜೀವಿತವನ್ನೇ ಕೊಡುತ್ತೇನೆಂಬುದಾಗಿ ನಿರ್ಧಾರ ಮಾಡಿದಂಥ ವ್ಯಕ್ತಿ. ಆದರೆ ನಾವು ಮುಂದಿನ ವಾಕ್ಯದ ಭಾಗಗಳನ್ನು ನೋಡುವಾಗ ಅಲ್ಲಿ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 35ನೇ ವಚನದಲ್ಲಿ, ನಾನು ನಿನ್ನ ಸಂಗಡ ಸಾಯಬೇಕಾದರೂ ನಿನ್ನನ್ನು ಅರಿಯೆನೆಂಬುದಾಗಿ ಹೇಳುವುದೇ ಇಲ್ಲ. ನೋಡ್ರಿ, ಪೇತ್ರನಲ್ಲಿ ತನ್ನ ವೈಯಕ್ತಿಕ ಜೀವಿತದ ಬಗ್ಗೆ, ಯೇಸುವಿನ ಬಗ್ಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಇದೆ. ಆ ಕಾನ್ಫಿಡೆನ್ಸ್ ಆತನಿಗೆ ಇದ್ದಾಗಲೂ ಕೂಡ, ಆದರೆ ಪರಿಸ್ಥಿತಿ ಬಂದಾಗ ಪೇತ್ರನು ಬಿದ್ದು ಹೋದನು. ಯೇಸುವಿನ ಜೊತೆಗೆ ಊಟ ಮಾಡಿದನು, ಯೇಸುವಿನ ಅನ್ಯೋನ್ಯತೆಯಲ್ಲಿದ್ದನು, ಆದರೆ ಪರಿಸ್ಥಿತಿ ಬಂದಾಗ ಆತನು ಬಿದ್ದು ಹೋದನೆಂಬುದಾಗಿ ನಾನು ನೋಡ್ತೇವೆ. ಪ್ರೇರೆ, ನಾವು ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಗಳನ್ನು ಕೇಳಿದಾಗ ನಾವು ಯೇಸು ಸ್ವಾಮಿ ಮಾತಿನಂತೆ ನಾವು ಇತರರನ್ನು, ನಾವೆಲ್ಲರನ್ನ ಪ್ರೀತಿ ಮಾಡ್ತೇವೆ ಅಥವಾ ನಾವು ಕ್ರಿಸ್ತನಿಗಾಗಿ ಜೀವಿಸ್ತೇವೆ ಎಂಬುದಾಗಿ ನಾವು ಅನೇಕ ಸಾರಿ ನಾವು ಬಲವಾಗಿ ನಾವು ಅರಿಕೆ ಮಾಡ್ತೇವೆ, ಬಲವಾಗಿ ನಾವು ಹೇಳ್ತೇವೆ. ಆದರೆ ಪೇತ್ರನ ಹಾಗೆ ಕೂಡ ನಾವು ಅನೇಕ ಸಾರಿ ನಮ್ಮ ಜೀವಿತಗಳಲ್ಲಿ ಸೋತು ಹೋಗ್ತೇವೆ ಎಂಬುವಂಥದ್ದನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 69ನೇ ವಚನದಲ್ಲಿ, ಪೇತ್ರನು ಅಂಗಳದಲ್ಲಿದ್ದಾಗ ಅಲ್ಲಿ ನೋಡ್ರಿ, ಅಲ್ಲಿ ಒಬ್ಬ ದಾಸಿ, ನೀನು ಸಹ ಯೇಸುವಿನ ಸಂಗಡ ಇದ್ದವನು ಅನ್ನಲು. ಪೇತ್ರನ ಪ್ರತಿಕ್ರಿಯೆ ಏನಾಯಿತು? ಅವನು ಹೇಳುವಂಥ ಮಾತು ಏನಂತಂದರೆ, ಅಲ್ಲ, ನೀನೇನನ್ನುತ್ತೀಯೋ ನನಗೆ ಗೊತ್ತಿಲ್ಲ. ನೋಡ್ರಿ, ಎಂಥ ಒಂದು ಭಯಂಕರವಾದಂಥ ಪರಿಸ್ಥಿತಿ ಪೇತ್ರನು ತಾನಾಗಿ ತಂದುಕೊಳ್ಳುತ್ತಾ ಇದ್ದಾನೆ. ಫಸ್ಟ್ಲಿ ಸರ್ವೆಂಟ್ ಗರ್ಲ್ ಕೇಮ್ ಟು ಹಿಮ್ ಆ್ಯಂಡ್ ಸೇಡ್, ಯು ವೇರ್ ವಿತ್ ದ ಜೀಸಸ್ ದ ಗಲೀಲಿಯನ್ ಎಂಬುದಾಗಿ ಆಕೆ ಹೇಳುತ್ತಾ ಇದ್ದಾಳೆ. ಆದರೆ ಹೇಳಿದಾಗಲೂ ಕೂಡ ಆತನು ಯೇಸು ಸ್ವಾಮಿಯನ್ನು ನಾನು ಅರಿಯೇನು ಎಂಬುದಾಗಿ ಹೇಳುವಂಥದ್ದನ್ನು ಕಾಣ್ತದೆ. ಎರಡನೇ ಸಾರಿ ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 71 ಮತ್ತು 72 ವಚನಗಳನ್ನು ನೀವು ನೋಡಿದರೆ, ಅಲ್ಲಿ ಮತ್ತೊಬ್ಬಳು ಅವನನ್ನು ಕಂಡು ಅಲ್ಲಿರುವಂಥವರಿಗೆ, ಇವನು ಕೂಡ ನಜರೇತಿನ ಯೇಸುನು ಕೂಡ ಇದ್ದವನು ಎಂದು ಹೇಳಿದಳು. ಪೇತ್ರನೇನು ಉತ್ತರ ಕೊಡ್ತಾನೆ? ಎರಡನೇ ಸಾರಿ ಕೂಡ ಕೇಳಿದಾಗಲೂ ಕೂಡ ಪೇತ್ರನ ಉತ್ತರ ಏನಾಗಿತ್ತು? ಅಲ್ಲ, ಆ ಮನುಷ್ಯನನ್ನು ನಾನು ಅರಿಯೇನು ಎಂದು ಆಣೆ ಇಟ್ಟುಕೊಂಡು ಹೇಳಿದನು. ಐ ಡು ನಾಟ್ ನೋ ದ ಮ್ಯಾನ್. ನೋಡ್ರಿ, ಎಷ್ಟು ಬಹಿರಂಗವಾಗಿ ಕೂಡ ಪೇತ್ರನ ಆತನು ಹೇಳುತ್ತಾ ಇದ್ದಾನೆ. ಸ್ವಲ್ಪ ಹೊತ್ತಿನ ಮೇಲೆ ಅಲ್ಲಿ ನಿಂತವರು ಮುಂದೆ ಬಂದು ಪೇತ್ರನಿಗೆ ನಿಶ್ಚಯವಾಗಿ ಕೂಡ ನೀನು ಸಹ ಅವರಲ್ಲಿ ಒಬ್ಬನು, ನಿನ್ನ ಭಾಷೆ ನಿನ್ನನ್ನು ಗಲಿಲಾಯದವನೆಂದು ತೋರಿಸಿಕೊಡುತ್ತದೆ ಎಂದು ಹೇಳಲಾಗಿ ಪೇತ್ರನ ಏನು ಹೇಳ್ತಾನೆ? ಆ ಮನುಷ್ಯನನ್ನು ನಾನು ಅರಿಯೇನು ಎಂದು ಹೇಳಿ ಶಾಪ ಹಾಕಿಕೊಳ್ಳುವುದಕ್ಕೂ
ಆಣಿಟ್ಟುಕೊಳ್ಳುವುದಕ್ಕೂ ಪ್ರಾರಂಭಿಸಿದನು. ಬೇರೆ 3 ಸ್ಟೇಟ್ಮೆಂಟ್ ಆಫ್ ಡಿನಯಲ್ ಬೈ ಪೀಟರ್. ಯೇಸು ಸ್ವಾಮಿಯನ್ನ ಪೇತ್ರನು 3 ಸಾರಿ ಅಲ್ಲಗಳೆದಂಥ ಹೇಳಿಕೆಗಳನ್ನು ನಾವು ಕಾಣುತ್ತಾ ಇದ್ದೇವೆ. ಪ್ರೇರೆ 3ನೇ ಸಾರಿ ಪೇತ್ರನು ಕರ್ತನಾದ ಯೇಸುವಿನ ಅರಿಯನೆಂಬುದಾಗಿ ಹೇಳಿದ್ದನ್ನು ನಾವು ಈ ವಾಕ್ಯದ ಭಾಗದಲ್ಲಿ ಕುರಿತು ನಾವು ನೋಡುವಾಗ, ಪ್ರೇರೆ ಯೇಸು ಸ್ವಾಮಿನ ಅರಿಯನೆಂಬುದಾಗಿ ಹೇಳಿದ ಮೇಲೆ ಪೇತ್ರನಿಗೆ ಸಂತೋಷ ಆಯಿತಾ? ಪೇತ್ರನದರಿಂದ ಏನು ಸಿಕ್ತು? ಪ್ರೇರೆ ನಾವು ಮುಂದೆ ವಾಕ್ಯದ ಭಾಗಗಳನ್ನು ನಾವು ನೋಡುವಾಗ, ಆತನು ತನ್ನ ಶಿಷ್ಯತ್ವವನ್ನು ಮರೆತು, ಪೇತ್ರನು ಶಿಷ್ಯರ ಕರೆಯುವಿಕೆ ಎಂಬುದಾಗಿ ಆತನಿಗೆ ಗೊತ್ತಿದ್ದರೂ ಕೂಡ ಮರಣದವರೆಗೂ ಕೂಡ ನಾನು ಯೇಸುವನ್ನು ಹಿಂಬಾಲಿಸುತ್ತೇನೆ, ಯೇಸುವಿಗೋಸ್ಕರವಾಗಿ ಏನು ಮಾಡಬೇಕಾದರೂ ನಾನು ಸಿದ್ಧನೇ ಇದ್ದೇನೆ ಎಂಬುದಾಗಿ ಹೇಳಿದಂಥ ಪೇತ್ರ ಯಾಕೆ ಈ ರೀತಿಯಾಗಿ ಆದನು? ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 15 ಮತ್ತು 16 ವಚನಗಳನ್ನು ನೋಡಿದರೆ ಪೇತ್ರನ ನಂಬಿಕೆಯ ಅರಿಕೆ ಬಹಳ ವಿಶೇಷವಾದದ್ದು. ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದಂಥ ದೇವಕುಮಾರನು ಎಂದು ಹೇಳಿದಂಥ ಪೇತ್ರ, ಆದರೆ ಕ್ರಿಸ್ತನ ಈ ನ್ಯಾಯ ವಿಚಾರಣೆ ಸಮಯದಲ್ಲಿ, ಆತ ರಾತ್ರಿಯಲ್ಲಿ ಬಂಧಿಸಲ್ಪಟ್ಟಂಥ ಸಮಯದಲ್ಲಿ ಪೇತ್ರನು ನೋಡ್ರಿ, ಆತನು ಹೇಳಿದಂಥ ಮಾತಿನಲ್ಲಿ ಆಧ್ಯಾತ್ಮಿಕವಾಗಿ ಬಹು ತಿಳುವಳಿಕೆಯನ್ನು ಹೊಂದಿದಂಥವನು, ಆತನ ದೇವರ ಕರೆಯುವಿಕೆಯನ್ನು ಹೊಂದಿದವನು. ಆದಾಗಿ ಕೂಡ ಸಂದರ್ಭ ಬಂದಾಗ, ಪರಿಸ್ಥಿತಿ ಬಂದಾಗ ಪೇತ್ರನು ಬಿದ್ದು ಹೋದನು. ಅದು ಭಾಳ ದುರಂತವಾದಂಥ ಸಂಗತಿ. ಯೇಸು ಸ್ವಾಮಿ ಸೇವೆ ಆರಂಭದಲ್ಲಿ ಶಿಷ್ಯರಿಗೆ ಬೋಧಿಸಿದಂಥ ಶ್ರೇಷ್ಠ ಮಾತುಗಳು, ಅದು ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ, ನಮ್ಮೆಲ್ಲರಿಗೆ ಭಾಳ ಚಿರಪರಿಚಿತವಂಥ ವಾಕ್ಯ ಅದು. ಆ ವಾಕ್ಯ ಏನು ಹೇಳ್ತಂತಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಸಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಪ್ರೇರೆ, ಕ್ರಿಸ್ತನ ಪವಿತ್ರವಾದಂಥ ಕ್ಷಮಾಮರಣ ಪುನರುತ್ಥಾನದ ದಿನಗಳಲ್ಲಿ ನಾವು ಸಿಲುಬೆಯ ಮಾರ್ಗದಲ್ಲಿ ನಾವೆಷ್ಟರ ಮಟ್ಟಿಗೆ ನಾವು ನಡೀತೇವೆ, ಇದನ್ನು ಆಲೋಚನೆ ಮಾಡಬೇಕು. ಪ್ರೇರೆ, ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 38ರಿಂದ 39ನೇ ವಚನದಲ್ಲಿ, ಯಾವನಾದರೂ ನನ್ನ ಸಿಲುಬೆಯನ್ನು ತೆಗೆದುಕೊಂಡು ನನ್ನ ಹಿಂದೆ ಬರದ ಹೊರತು ನನಗೆ ಯೋಗ್ಯನಲ್ಲ. ಆದ್ದರಿಂದ ನನ್ನ ನಿಮಿತ್ತವಾಗಿ ಪ್ರಾಣವನ್ನು ಕಳಕೊಂಡವನು ಅದನ್ನು ಕಂಡುಕೊಳ್ಳುವನು. ದ ಕ್ರಾಸ್ ಇಸ್ ದ ಸೆಂಟರ್ ಸಿಂಬಲ್ ಆಫ್ ಕ್ರಿಶ್ಚಿಯನ್ ಫೇತ್. ಶಿಲುಬೆ ಎನ್ನುವಂಥದ್ದು ಕ್ರೈಸ್ತತ್ವ ನಂಬಿಕೆಯ ಕೇಂದ್ರವಾದಂಥ ಅದು ಸ್ಥಳ ಎಂಬುವಂಥದ್ದನ್ನು ನಾವು ನೆನಪು ಮಾಡಿಕೊಳ್ಳಬೇಕು. ಒಂದು ವೇಳೆ ಪೇತ್ರನ ಬಲವಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ರೆ, ಪೇತ್ರನು ಅಲ್ಲಗಳಿದ್ರ ಬದಲಾಗಿ ನಾನು ಯೇಸುವಿನ ಕೂಡ ಇದ್ದವನೆಂಬುದಾಗಿ ಒಪ್ಪಿಕೊಂಡಿದ್ರೆ ಏನಾಗ್ತಾಯಿತ್ತು? ನಾವು ಆಲೋಚನೆ ಮಾಡಬೇಕಂತ ಹೇಳಿದ್ರೆ, ಪೇತ್ರನಿಗೆ ಅಲ್ಲಗಳೆದಿದ್ದರಿಂದ ಸಂತೋಷ ಆಯ್ತು, ಆಗಲಿಲ್ಲ. ಬದಲಾಗಿ ನಾವು ನೋಡ್ತಾ ಇದ್ದೇವೆ 3 ಸಾರಿ ಅಲ್ಲಗಳೆದ ಮೇಲೆ ರಿಮೆಂಬರಿಂಗ್ ದ ವರ್ಡ್ಸ್ ಆಫ್ ಜೀಸಸ್ ಆ್ಯಂಡ್ ವೀಪಿಂಗ್ ಬಿಟರ್ಲಿ, ಬಹಳ ಬಿಕ್ಕಿಸಿ ಪೇತ್ರನು ಅತ್ತನು. ಹಾಗಿದ್ರೆ ಅತ್ತನು ಎನ್ನುವ ವ್ಯತೆ ಪಟ್ಟನು ಅಳುವುದನ್ನುವಂಥದ್ದು ಈಸ್ ಅ ಸೈನ್ ಆಫ್ ಬಿಗಿನಿಂಗ್ ಆಫ್ ಪೀಟರ್ಸ್ ರಿಪೆಂಟನ್ಸ್. ಪೇತ್ರನಲ್ಲಿ ತಾನು ತನ್ನ ಕರ್ತನನ್ನು ಗುರುವನ್ನು ಅಲ್ಲಗಳೆದದ್ದು, ನಾನು ದೊಡ್ಡ ತಪ್ಪು ಮಾಡಿದೆನೆಂಬಂಥ ಪಶ್ಚಾತ್ತಾಪದ ಹೃದಯ ಆತನಲ್ಲಿತ್ತು ಎನ್ನುವಂಥ ಸಂಗತಿಯನ್ನು ನಾವು ಕಂಡುಕೊಳ್ಳುತ್ತಾ ಇದ್ದೇವೆ. ಪ್ರೇರೆ, ನಾವು ಕ್ರಿಸ್ತನ ಪವಿತ್ರವಾದಂಥ ಕ್ಷಮಾಮರಣದ ದಿನಗಳಲ್ಲಿ ಕ್ರಿಸ್ತನ ಸಾಮೀಪ್ಯಕ್ಕೆ ನಾವು ಬರುವಾಗ ನಾವು ನಮ್ಮ ಜೀವಿತದಲ್ಲಿ ನಾವು ಹೇಗಿದ್ದೇವೆ? ದೇವರ ವಾಕ್ಯಗಳನ್ನ ನಾವು ಕೇಳ್ತೇವೆ. ಈ ಪವಿತ್ರವಾದಂಥ ಕ್ಷಮಾಮರಣ ದಿನಗಳಲ್ಲಿ ಪ್ರತಿದಿನ ದೇವರ ವಾಕ್ಯಗಳನ್ನ ನಾವು ಕೇಳ್ತೇವೆ. ನಾವು ಕೇಳಿದಾಗ ನಮ್ಮ ನಂಬಿಕೆಯಲ್ಲಿ ನಾವು ಬಲವಾಗಿ ಕ್ರಿಸ್ತನಿಗೆ ನಾವು ಸಾಕ್ಷಿ ಕೊಡುವಂಥವರಾಗಿ ನಿಲ್ಲುತ್ತೇವೆಯೋ ಅಥವಾ ನಾವು ಪೇತ್ರನ ಹಾಗೆ ಅಲ್ಲಗಳಿತೇವೆಯೋ? ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವಿತಗಳಲ್ಲಿ ನಾವು ಕ್ರಿಸ್ತನಿಗೋಸ್ಕರವಾಗಿ, ನಾವು ಕ್ರಿಸ್ತನಿಗೆ ವಿರುದ್ಧವಾಗಿ ನಡೆಯುವುದಾಗಿದ್ದರೆ ಅದಕ್ಕಾಗಿ ನಾವು ಪಶ್ಚಾತ್ತಾಪಪಟ್ಟು ಕ್ರಿಸ್ತನ ಕಡೆಗೆ ನಾವು ತಿರುಗಿಕೊಂಡು ನಾವು ಆ ಮೂಲಕವಾಗಿ ನಾವು ಕ್ರಿಸ್ತನಿಂದ ಹೊಸ ಬಲವನ್ನು ಕಂಡುಕೊಳ್ಳಲಿಕ್ಕಾಗುವಂತೆ ಸೇರಿ ಬಂದಂಥವರೆಲ್ಲರನ್ನೂ ಕೂಡ ದೇವರು ಬಲಪಡಿಸಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಮ ಪವಿತ್ರನಾದ ನಮ್ಮ ತಂದೆಯಾದ ದೇವರೇ, ಈ ಪವಿತ್ರ ಕ್ಷಮಾಮರಣದ ಈ ದಿವಸಗಳಲ್ಲಿ ಕರ್ತನೆ, ಈ ಬಿಗ್ ಜೆ TV ಚಾನಲ್ ಮೂಲಕವಾಗಿ ನಿನ್ನ ಸನ್ನಿಧಾನಕ್ಕೆ ನಾವು ಬಂದು ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂಥ, ನಿನ್ನ ವಾಕ್ಯಗಳನ್ನು ಕೇಳುವಂಥ ಈ ಸಮಯಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸ್ತೇವೆ. ಪೇತ್ರನು ನಿನ್ನ ಜೊತೆಗಿದ್ದು, ಪೇತ್ರನು ನಿನಗೋಸ್ಕರವಾಗಿ ಏನಾದರೂ ನಿನಗೋಸ್ಕರವಾಗಿ ಸಾಯುವುದಕ್ಕೂ ಸಿದ್ಧನಾಗಿದ್ದೇನೆಂಬುದಾಗಿ ಹೇಳಿದಂಥ ಪೇತ್ರ, ಆದರೆ
ಸಮಯ ಬಂದಾಗ ಆತನು ಬಿದ್ದು ಹೋದನು, ನಿನ್ನ ನಲ್ಲಗಳಿದನೆಂಬುದಾಗಿ ನಾನು ನೋಡ್ತಾ ಇದ್ದೆ. ಕರ್ತನೆ, ಇಹಲೋಕದ ಜೀವಿತದಲ್ಲಿ ನಿನ್ನ ನಂಬಿಕೊಂಡಂಥ ನಾವು ಪ್ರತಿಯೊಬ್ಬರೂ ಕೂಡ ಅಲ್ಲಗಳೆಯದಂತೆ ನಮ್ಮ ವೈಯಕ್ತಿಕ ಜೀವಿತ, ನಮ್ಮ ನಡೆ ನುಡಿ ಕ್ರಿಯೆಗಳಲ್ಲಿ ನಂಬಿಗಸ್ತರಾಗಿ ನಾವು ನಿನಗಾಗಿ ಸಾಕ್ಷಿ ಕೊಡಲಿಕ್ಕೆ ಶಕ್ತರಾಗಲಿಕ್ಕಾಗುವಂತೆಯೂ ನಿನ್ನ ವಾಕ್ಯಗಳನ್ನು ಕೇಳಿದಂಥ ಎಲ್ಲ TV ಬಂಧು ಮಿತ್ರರನ್ನು ನೀನು ವಿಶೇಷವಾದ ಆಶೀರ್ವದಿಸಿ ಈ ಪವಿತ್ರ ದಿನಗಳಲ್ಲಿ ನಮ್ಮನ್ನು ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ ತಂದೆಯೇ, ಆಮೇಲೆ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಇದುವೇ 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 ನಮ್ಮ ಬಯಕೆ, ಇದುವೇ 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 ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.